ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಇಡಿ ದಾಳಿಗೆ ಒಳಪಟ್ಟ ಕರ್ನಾಟಕದ ಪ್ರಸಿದ್ಧ ರಾಜಕಾರಣಿಗಳು ಯಾರು, ಯಾವ ಪಕ್ಷದವರು, ಯಾವ ಆರೋಪದ ಮೇಲೆ ಅವರ ಮೇಲೆ ಇಡಿ ರೇಡ್ ನಡೆದಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಬಿ ನಾಗೇಂದ್ರ ಇವರು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಇವರ ಮೇಲೆ 2024ರಲ್ಲಿ ಇಡಿ ದಾಳಿ ನಡೆದಿತ್ತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ಯಾಂಕ್ ಖಾತೆಯಿಂದ ಸುಮಾರು 90 ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ದಾಳಿ ನಡೆದಿತ್ತು. 2-3 ದಿನ ನಾಗೇಂದ್ರ ವಿಚಾರಣೆ ನಡೆಸಿದ ಇಡಿ ಅಧಿಕಾರಿಗಳು ಬಳಿಕ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ರು. ನಂತರ ಬೇಲ್ ಪಡೆದು ಹೊರಬಂದ ನಾಗೇಂದ್ರ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ಹೆಸರು ಹೇಳುವಂತೆ ಇಡಿ ಅಧಿಕಾರಿಗಳು ಒತ್ತಡ ಹಾಕಿದ್ರು ಅಂತ ಆರೋಪಿಸಿದ್ರು. ಬಸನಗೌಡ ದದ್ದಲ್ ಇವರು ರಾಯಚೂರು ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಇಂಥ ದದ್ದಲ್ ಮೇಲೆ 2024ರಲ್ಲಿ ಇಡಿ ರೇಡ್ ನಡೆದಿತ್ತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಅಕ್ರಮವಾಗಿ ವರ್ಗಾವಣೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದಾಳಿ ಕೂಡ ನಡೆದಿತ್ತು. ಬಸನಗೌಡ ದದ್ದಲ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ರು. ರೋಷನ್ ಬೇಗ್ ಇವರು ಮಾಜಿ ಸಚಿವ ಮತ್ತು ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದ ಮಾಜಿ ಎಂಎಲ್ಎ. ಇಂಥ ರೋಷನ್ ಬೇಗ್ ಮನೆ ಕಚೇರಿಗಳ ಮೇಲೆ 2021ರಲ್ಲಿ ಇಡಿ ದಾಳಿ ನಡೆದಿತ್ತು. ಸುಮಾರು 4,000 ಕೋಟಿ ಮೌಲ್ಯದ ಐಎಂಎ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ರೇಡ್ ನಡೆದಿತ್ತು. ಐಎಂಎ ಹಗರಣದ ಆರೋಪಗಳಲ್ಲಿ ರೋಷನ್ ಬೇಗ್ ಕೂಡ ಒಬ್ರು. ಜಮೀರ್ ಅಹಮದ್ ಖಾನ್ ಇವರು ರಾಜ್ಯದ ಪ್ರಮುಖ ಮುಸ್ಲಿಂ ನಾಯಕ ಮತ್ತು ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಇವರ ಮೇಲೆ 2021ರಲ್ಲಿ ಇಡಿ ದಾಳಿ ನಡೆದಿತ್ತು. ಐಎಂಎ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ರೇಡ್ ಕೂಡ ನಡೆದಿತ್ತು. ಅಂದ್ಹಾಗೆ ಐಎಂಎ ಸ್ಥಾಪಕ ಮೊಹಮ್ಮದ್ ಮನ್ಸೂರ್ ಖಾನ್ಗೆ ಜಮೀರ್ ಅಹಮದ್ ಖಾನ್ ಪ್ರಾಪರ್ಟಿಯೊಂದನ್ನ ಮಾರಾಟ ಮಾಡಿದ್ರು. ಇದರ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ಬಗ್ಗೆ ಮಾತನಾಡಿದ್ದ ಜಮೀರ್, ಇದೆಲ್ಲ ಆಗ್ತಿರೋದು ರಾಜಕೀಯ ದ್ವೇಷದಿಂದ ಅಂದಿದ್ರು. ನಾರಾ ಭರತ್ ರೆಡ್ಡಿ ಇವರು ಬಳ್ಳಾರಿ ನಗರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಇವರು ಮತ್ತು ಇವರ ಸಂಬಂಧಿಕರ ಮೇಲೆ 2024ರಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಅಂದ್ಹಾಗೆ 2023ರ ವಿಧಾನಸಭೆ ಚುನಾವಣೆಗೂ ಸ್ವಲ್ಪ ಮುಂಚೆ ನಾರಾ ಭರತ್ ರೆಡ್ಡಿ ಬರೋಬ್ಬರಿ 42 ಕೋಟಿ ರೂಪಾಯಿಯನ್ನ ಕ್ಯಾಶ್ ರೂಪದಲ್ಲಿ ಹೊಂದಿಸಿದ್ರು. ಈ ಹಣವನ್ನ ಅಕ್ರಮವಾಗಿ ಬಳಸಲಾಗಿತ್ತು ಅನ್ನೋದು ಇಡಿ ವಾದವಾಗಿತ್ತು. ಕೆವೈ ನಂಜೇಗೌಡ ಇವರು ಕೋಲಾರ ಜಿಲ್ಲೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಇಂಥ ನಂಜೇಗೌಡರ ಮೇಲೆ 2024ರ ಇಡಿ ದಾಳಿ ನಡೆದಿತ್ತು. ಕೋಚಿಮುಲ್ ಅಥವಾ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ನೇಮಕಾತಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಇಡಿ ದಾಳಿ ಮಾಡಿತ್ತು. ಅಂದ್ಹಾಗೆ ಕೆವೈ ನಂಜೇಗೌಡ ಕೋಚಿಮುಲ್ ಅಧ್ಯಕ್ಷರಾಗಿದ್ರು. ವಿನಯ್ ಕುಲಕರ್ಣಿ ಇವರು ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಇವರ ಮೇಲೆ 2025ರ ಏಪ್ರಿಲ್ನಲ್ಲಿ ಇಡಿ ದಾಳಿ ನಡೆದಿತ್ತು. ಚೀಟಿಂಗ್ ಕೇಸ್ನ ಆರೋಪಿ ಐಶ್ವರ್ಯ ಗೌಡ ಜೊತೆಗೆ ಹಣಕಾಸು ವ್ಯವಹಾರ ನಡೆಸಿದ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿತ್ತು. ಹಲವರಿಗೆ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ವಂಚಿಸಿದ ಆರೋಪ ಐಶ್ವರ್ಯ ಗೌಡ ಮೇಲಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಇವರು ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ತುಮಕೂರು ಜಿಲ್ಲೆ ಕೊರಟಗೆರೆ ಕ್ಷೇತ್ರದ ಎಂಎಲ್ಎ. ಇಂಥ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ 2025ರಲ್ಲಿ ಇಡಿ ದಾಳಿ ನಡೆದಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪರಮೇಶ್ವರ್ ಗೃಹ ಸಚಿವರಾಗಿದ್ದಾಗಲೇ ರೇಡ್ ಆಗಿರೋದು ಗಮನಾರ್ಹ. ಅಂದ್ಹಾಗೆ ಇದು ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಯ ಮುಂದುವರೆದ ಭಾಗ ಎನ್ನಲಾಗುತ್ತೆ. ರನ್ಯಾ ರಾವ್ ಮತ್ತು ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ನಡುವೆ ಅಕ್ರಮ ಹಣ ವರ್ಗಾವಣೆ ನಡೆದಿರೋ ಆರೋಪವಿದೆ. ಈ ಹಿನ್ನೆಲೆಯಲ್ಲಿ ರೇಡ್ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ನಾನೀಗ ಏನನ್ನೂ ಹೇಳಲ್ಲ, ತನಿಖೆ ನಡೀಲಿ ಅಂತ ಹೇಳಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಇಡಿ ದಾಳಿಗೆ ಒಳಪಟ್ಟ ಕರ್ನಾಟಕದ ಪ್ರಸಿದ್ಧ ರಾಜಕಾರಣಿಗಳು ಯಾರು, ಯಾವ ಆರೋಪದ ಮೇಲೆ ಅವರ ಮೇಲೆ ಇಡಿ ರೇಡ್ ನಡೆದಿತ್ತು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.